ನಮಸ್ಕಾರ ಗೆಳೆಯರ, ನಾನಿವತ್ತು ಬೆಸ್ಟ್ ಹಾರರ್ ಥ್ರಿಲ್ಲರ್ ಫಾರೆಸ್ಟ್ ಮೂವಿಗಳನ್ನ ನಿಮ್ಮ ಹತ್ರ ಇನ್ಫಾರ್ಮ್ ಮಾಡೋದಕ್ಕೆ ಬರ್ತಿದ್ದೇನೆ. ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಡೈರೆಕ್ಟ್ ಆಗಿ ಮೂವಿ ವಿಷಯಕ್ಕೆ ಬರೋಣ. ಓಕೆ, ಬರ್ದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಮೂವಿ ಬಂದು ದ ರಿಚುವಲ್ ಅಂತ. ರಿಚುವಲ್ ಅಂದ್ರೆ ಮಾಟ ಮಂತ್ರ. ಈ ಮಾಟ ಮಂತ್ರ ಅನ್ನೋದ್ರ ಬಗ್ಗೆ ನಿಮಗೆ ನಂಬಿಕೆ ಇರೋದಲ್ಲ, ಬಟ್ ಕೆಲವು ಸಾರಿ ಇದು ನಿಜ ಆಗಿರುತ್ತೆ. ಕೆಲವು ಸ್ನೇಹಿತರು ಟ್ರಿಪ್ಗೆ ಅಂತ ಒಂದು ಕಾಡ್ಗೆ ಹೋಗ್ತಾರೆ. ಕಾಡು ಅಂದ್ರೆ ಫಾರೆಸ್ಟ್. ಕಾಡ್ಗೆ ಹೋಗಿರ್ತಾರೆ. ಬಟ್ ಆ ಕಾಡ್ನಲ್ಲಿ ಅವ್ರೆಲ್ಲ ಎಂಜಾಯ್ ಮಾಡ್ತಾರೆ. ಬೆಟ್ಟ ಆಗಿರ್ಬೋದು, ನದಿ ಆಗಿರ್ಬೋದು, ಕ್ಯಾಂಪ್ ಫೈರ್ ಏನೇನಿರುತ್ತೋ ಎಲ್ಲ ಎಂಜಾಯ್ ಮಾಡ್ತಾರೆ. ಬಟ್ ರಾತ್ರಿ ಆದ್ಮೇಲೆ ಸ್ಟೇ ಆಗ್ಬೇಕಲ್ವಾ, ಟೆಂಟಲ್ಲೂ ಸ್ಟೇ ಆಗ್ತಾರೆ. ಬಟ್ ಯಾವುದೋ ಒಂದು ಕೆಲವು ಕಾರಣಗಳಿಂದ ಅಲ್ಲೊಂದು ಮನೆ ಸಿಗುತ್ತೆ. ನೋಡೋದಕ್ಕೆ ಭಯಂಕರವಾಗಿರುತ್ತೆ. ಆದ್ರೂ ರಾತ್ರಿಯಲ್ಲಿ ಮಲ್ಕೋಲೇಬೇಕು. ಕಾರಣ, ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿದ್ರೆ ಸತ್ತೋಗ್ತಾರಲ್ವ. ಆ ಮನೆ ಒಳಗಡೆ ಒಂದು ಗೊಂಬೆ ಇರುತ್ತೆ, ಮಾಟ ಮಂತ್ರ ಮಾಡಿರುವಂತ ಗೊಂಬೆ. ಮನೆಗೆ ಹೋಗ್ಬಾರ್ದಿತ್ತು, ಆದ್ರೆ ಏನ್ ಮಾಡಕ್ಕಾಗಲ್ಲ. ಇಲ್ಲಿಂದ ಇವ್ರಿಗೆ ಶುರು ಆಗುತ್ತೆ ಕಾಟ. ನೋಡಿ, ಮೂವಿ ಮಾತ್ರ ಭಯಂಕರವಾಗಿದೆ, ಅತ್ಯಂತ ಕ್ರೂರವಾಗಿದೆ. ಹಾರ್ಟ್ ಪೇಷಂಟ್ಗಳು ಈ ಮೂವಿನ ನೋಡಬೇಡಿ. ನೆಕ್ಸ್ಟ್ ಬಂದು ದ ಗ್ರೀನ್ ಇನ್ಫರ್ನೋ ಅಂತ. ಈ ಮೂವಿ ತುಂಬಾನೇ ಅದ್ಭುತವಾಗಿದೆ ಮತ್ತು ಊಟ ಮಾಡುವಾಗ ಈ ಮೂವಿನ ನೋಡಬೇಡಿ. ಕಾರಣ, ನಿಮಗೆ ವಾಮಿಟ್ ಬರುತ್ತೆ. ಕರೆಕ್ಟ್ ಫ್ರೆಂಡ್ಸ್. ಈ ಮೂವಿಲಿ ಸ್ಲಾಶರ್ ಸೀನ್ಸ್ ಜಾಸ್ತಿ ಇದೆ ಮತ್ತೆ ಅಡಲ್ಟ್ ಸೀನ್ಸ್ ಇದೆ. ಸೊ ಇಯರ್ಫೋನ್ಸ್ ಹಾಕೊಂಡು ಈ ಮೂವಿನ ನೋಡಿ. ಸ್ಟೋರಿ ಹೇಳ್ತೀನಿ ಕೇಳಿ. ಕೆಲವು ಸ್ನೇಹಿತರು ಕಾಡನ್ನ ಕಾಪಾಡಬೇಕು ಅಂತ ಒಂದು ಕಾಡಿಗೆ ಹೋಗ್ತಾರೆ. ಅಲ್ಲಿ ಈ ಬುಲ್ಡೋಸರ್ ಆಗಿರ್ಬೋದು, ಕಾಡನ್ನ ನಾಶ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಬಟ್ ಇವರು ಅಲ್ಲೋಗಿ ಕಾಪಾಡ್ತಾರೆ. ಬಟ್ ವಾಪಸ್ ಆ ಕಾಡಿನಿಂದ ಬರ್ತಿರುವಾಗ, ಅವರು ಒಂದು ಪ್ಲೇನ್ ಅಲ್ಲಿ ಬರ್ತಿರುವಾಗ ಪ್ಲೇನ್ ಕ್ರಾಶ್ ಆಗಿ ಬಿದ್ದ್ಬಿಡುತ್ತೆ. ಅಲ್ಲಿ ಕಾಡು ಮನುಷ್ಯರು ಇರ್ತಾರೆ, ನಾರ್ಮಲ್ ಅಲ್ಲ. ಕ್ಯಾನಬಲ್ಸ್ ಅಂದ್ರೆ ತಿಳ್ಕೊಂಬಿಡಿ. ಕ್ಯಾನಬಲ್ಸ್ ಅಂದ್ರೆ ಮನುಷ್ಯರನ್ನ ತಿನ್ನೋರು ಅಂತ. ಆ ಕ್ಯಾನಬಲ್ಸ್ ಕೈಗಳಲ್ಲಿ ಇವ್ರು ಸಿಕ್ಕಾಕೊಳ್ತಾರೆ. ಇನ್ನೇನು, ಅವ್ರಿಗೆ ಬಿರಿಯಾನಿ ಸಿಕ್ತು, ಇವರು ಬಿರಿಯಾನಿ ಆದ್ರು ಅಷ್ಟೇ. ಮೂವಿ ಮಾತ್ರ ತುಂಬಾ ಭಯಂಕರವಾಗಿದೆ. ಯಾರು ಎಸ್ಕೇಪ್ ಆಗ್ತಾರೆ ಈ ಮೂವಿನ ಕಂಪ್ಲೀಟ್ ಆಗಿ ನೋಡಿ. ನೆಕ್ಸ್ಟ್ ಬಂದು ಈವಿಲ್ ಡೆಡ್. ಅಪ್ಪಾ, ಈ ಮೂವಿ ಮಾತ್ರ ಭಯಂಕರವಾಗಿದೆ ಫ್ರೆಂಡ್ಸ್. ನಿಜ ಹೇಳ್ತೇನೆ, ನೀವು ಇದನ್ನ ರಾತ್ರಿನೇ ನೋಡಿ. ರಾತ್ರಿ 10 ಗಂಟೆಗೆ ನೋಡಿ. ಲೈಟ್ಸ್ ಆಫ್ ಮಾಡ್ಕೊಂಡಿರಿ, ಕಿವಿಗೆ ಇಯರ್ಫೋನ್ಸ್ ಹಾಕೊಂಡಿರಿ. ಕೆಟ್ಟ ಸೀನ್ಸ್ಗಳಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ ಹಾರರ್ದು. ಇದನ್ನ ನೀವು ನೋಡ್ಲೇಬೇಕು. ಸ್ಟೋರಿ ಹೇಳ್ತೀನಿ. ಒಬ್ಬ ಹುಡುಗಿ ಗಾಂಜಾ ಸೇರ್ತಿರ್ತಾಳೆ. ಅವಳ ಗಾಂಜಾ ಡ್ರಗ್ಸ್ ನ ಬಿಡಿಸೋದಕ್ಕೆ ಒಂದು ಹಳೆ ಮನೆಗೆ ಕರ್ಕೊಂಡ್ ಬಂದಿರ್ತಾರೆ. ಯಾವುದು ಸಿಟಿಗಳೆಲ್ಲ, ಕಾಡಲ್ಲಿ. ಅವರು ಫ್ರೆಂಡ್ಸ್ ಮತ್ತೆ ಅವ್ರಣ್ಣ ಇನ್ನೇನು ಗಾಂಜಾ ಬಿಡಿಸೋಣ ಅಂತ ಟ್ರೈ ಮಾಡ್ತಿರ್ತಾರೆ. ಬಟ್ ಆ ಬೇಸ್ಮೆಂಟ್ ಅಲ್ಲಿ ಏನೋ ಸ್ಮೆಲ್ ಬರ್ತಿರುತ್ತೆ. ಕೆಳಗಡೆ ಹೋಗಿ ನೋಡ್ತಾರೆ, ಬಹಳಷ್ಟು ರ್ಯಾಬಿಟ್ಗಳು ಸತ್ತಿರ್ತವೆ, ಬಾಹುಲಿಗಳು, ಅದ್ರ ಕಣ್ಣುಗಳು. ಆಮೇಲೆ ಗೊತ್ತಾಗುತ್ತೆ ಇಲ್ಲೇನೋ ಮಾಟ ಮಂತ್ರ ಮಾಡಿದ್ರು ಅಂತ. ಆ ಫ್ರೆಂಡ್ಸ್ಗಳಲ್ಲಿ ಒಬ್ಬ ಇರ್ತಾನೆ, ಕನ್ನಡಕ ಹಾಕೊಂಡಿರೋನು, ಸೇಮ್ ಅಂತಾರ. ಬಟ್ ಅಲ್ಲೊಂದು ಬುಕ್ ಇರುತ್ತೆ, ಡೋಂಟ್ ಓಪನ್ ಅಂತ ಇರುತ್ತೆ. ಇನ್ನೇನು ಬಿಡ್ತಾರ, ಯಾವ್ದು ಮಾಡಬೇಡಿ ಅಂತಾರೆ, ಅದನ್ನೇ ಮಾಡ್ತಾರೆ. ಅವ್ನು ಓಪನ್ ಮಾಡ್ತಾನೆ, ಅದನ್ನೇನೇನಿರುತ್ತೆ ಎಲ್ಲ ಮಾಡ್ಬಿಡ್ತಾನೆ. ಅಲ್ಲಿಂದ ಒಂದು ಆತ್ಮ ಆ ಗಾಂಜಾ ಸೇರ್ತಿರ್ತಾಳಲ್ಲ, ಅಂದ್ರೆ ಅವಳ ದೇಹದಲ್ಲಿ ಸೇರ್ಕೊಂಡ್ಬಿಡುತ್ತೆ. ನಿಜ ಹೇಳ್ತೀನಿ, ಡೀಟೇಲ್ ಆಗಿ ತೋರಿಸಿದ್ದಾರೆ. ನಿಜ ಭಯಂಕರವಾಗಿದೆ. ನೀವು ಇದನ್ನ ನೋಡ್ಬೋದು. ನೆಕ್ಸ್ಟ್ ಮೂವಿ ಬಗ್ಗೆ ಬರೋಣ. ನೆಕ್ಸ್ಟ್ ಬಂದು ಇಟ್ ಕಮ್ಸ್ ಅಟ್ ನೈಟ್ ಅಂತ. ಇಟ್ ಕಮ್ಸ್ ಅಟ್ ನೈಟ್. ನಿಜ ಹೇಳ್ತೀನಿ, ಮೂವಿ ಮಾತ್ರ ಭಯಂಕರವಾಗಿದೆ. ರಾತ್ರಿ ಸಮಯದಲ್ಲಿ ಈ ಮೂವಿನ ನೋಡಿ. ಕಾರಣ ಯಾಕೆಂದ್ರೆ, ರಾತ್ರಿ ಆದ್ಮೇಲೆ ಆಚೆ ಕಡೆ ಹೋಗ್ಬೇಡಿ ಅಂತ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಲಿ ಅಪ್ಪ, ಅಮ್ಮ, ಮಗ, ಒಂದು ನಾಯಿ, ಅದ್ರ ಜೊತೆ ಸ್ಟ್ರೇಂಜರ್ಸ್ ಇಬ್ರು ಕೂಡ ಬಂದಿರ್ತಾರೆ. ಅಲ್ಲಿ ಅವರೆಲ್ಲ ಪ್ಲಾನ್ ಮಾಡ್ತಾರೆ, ನೋಡಿ ರಾತ್ರಿ ಹೊತ್ತು ಆಚೆ ಕಡೆ ಹೋಗ್ಬೇಡಿ ಅಂತ. ಬೆಳಗ್ಗೆ ಏನೇನ್ ಬೇಕು ಎಲ್ಲ ತಗೊಳ್ಳಿ, ಬಟ್ ಆಚೆ ಕಡೆ ರಾತ್ರಿ ಹೋಗ್ಬೇಡಿ ಅಷ್ಟೇ. ಬಟ್ ಆಚೆ ಕಡೆ ಏನಿದೆ, ರಾತ್ರಿ ಆಚೆ ಕಡೆ ಹೋದ್ರೆ ಏನಾಗುತ್ತೆ, ಈ ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿ ಮಾತ್ರ ಭಯಂಕರವಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಿರೋದು. ನೆಕ್ಸ್ಟ್ ಲಾಸ್ಟ್ ಮೂವಿ ದ ರೂಯಿನ್ಸ್. ಇದು ಫಾರೆಸ್ಟ್ ಮೂವಿ.
ಕೆಲವು ಸ್ನೇಹಿತರು ಬೀಚ್ಗೆ ಅಂತ ಬಂದಿರ್ತಾರೆ. ಬೀಚ್ಗೆ ಬಂದ ಮೇಲೆ ಬಿಕಿನಿ ನೋಡಿ ಸುಮ್ಮನೆ ಹೋಗೋದು ಬಿಟ್ಟು ಯಾವುದೋ ಒಂದು ಹಿಂದಿನ ಕಾಲದ ಒಂದು ಸ್ಟ್ರಕ್ಚರ್ನ ನೋಡೋದಕ್ಕೆ ಹೋಗ್ತಾರೆ. ಅವ್ರ ಫ್ರೆಂಡ್ಸ್ ಜೊತೆ ಯಾರೋ ಇನ್ನೊಬ್ರು ಬಂದಿರ್ತಾರೆ, ಎಕ್ಸ್ಪ್ಲೋರರ್, ಅವ್ರ ಜೊತೆ ಹೋಗ್ತಾರೆ. ಅಲ್ಲಿ ಯಾವುದೋ ಒಂದು ಟೆಂಪಲ್ ಇರುತ್ತೆ ದೊಡ್ಡದಾಗಿ. ಆ ಟೆಂಪಲ್ನ ಮೇಲೆ ಹತ್ತೋದಕ್ಕೆ ಅಂತ ಹೋಗಿ ಹತ್ತುತ್ತಾರೆ. ನೆಕ್ಸ್ಟ್ ಕೆಳಗಡೆ ಇನ್ನೇನು ಬರಬೇಕು ಅನ್ನೋಷ್ಟರಲ್ಲಿ ಅಲ್ಲಿರುವಂತಹ ಆ ಜಾಗದಲ್ಲಿ ಯಾರ್ಯಾರಿರ್ತಾರೆ, ಕಾಡು ಮನುಷ್ಯರಾಗಿರ್ಬೋದು, ಅವರೆಲ್ಲರೂ ಬಂದು ಬಾಣಗಳ ಜೊತೆ ನಿಂತ್ಕೊಂತಾರೆ. ಕೆಳಗಡೆ ಯಾರು ಬರ್ತಾರೆ ಅವ್ರನ್ನ ಕೊಂದು ಹಾಕೋಕೆ. ನಿಜ ಹೇಳ್ತೀನಿ, ಯಾರೋ ಒಬ್ಬ ಕಾಡು ಮನುಷ್ಯ ಹುಡುಗ ಅಲ್ಲೇ ಅದೇ ಜಾಗದಲ್ಲಿ ಇರ್ತಾನೆ. ಬೈ ಮಿಸ್ಟೇಕ್ ಆಗಿ ಆ ಟೆಂಪಲ್ ನಲ್ಲಿ ಬೆಳೆದಿರುವಂತ ಒಂದು ಗಿಡನ ಟಚ್ ಮಾಡಿದಕ್ಕೆ ಅವ್ರ ಮಗನನ್ನೇ, ಆ ಕಾಡು ಮನುಷ್ಯರು ಅವರ ಮಗನನ್ನೇ ಕೊಂದು ಬಿಡ್ತಾರೆ. ಯೋಚನೆ ಮಾಡಿ, ಆ ಟೆಂಪಲ್ ಅಲ್ಲಿ ಏನಿದೆ, ಯಾಕೆ ಆ ಕಾಡು ಮನುಷ್ಯರು ಮೇಲೆ ಹತ್ತಿದವ್ರನ್ನ ಕೆಳಗಡೆ ಇಳಿಯೋದಕ್ಕೆ ಬಿಡಲ್ಲ. ನಿಜ ಹೇಳ್ತೀನಿ, ಮೂವಿ ಮಾತ್ರ ಭಯಂಕರವಾಗಿದೆ. ಇದು ಫಾರೆಸ್ಟ್ ಟೆಂಪಲ್ ಇದೆಯಲ್ಲ, ಭಯಂಕರವಾಗಿದೆ. ತುಂಬಾ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಊಟ ಮಾಡೋವಾಗ ನೋಡ್ಬೇಡಿ ಅಷ್ಟೇ. ಓಕೆ, ಅಷ್ಟೇ. ಸೊ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಗಂಟೆ ಹೊಡೀರಿ, ನಾನು ಮಾಡೋ ವಿಡಿಯೋಸ್ಗಳು ನಿಮಗೆ ಫಸ್ಟ್ ಬರ್ತವೆ. ಹಾಗೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೆ. ಅಲ್ಲಿ ತನಕ ಕಾಯ್ತಾ ಇರಿ.